ಬೆಂಬಲ ಬೆಲೆ ಕೊಡದ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ. ನಾನು ಮಲ್ಲಿಕಾರ್ಜುನ್, ಟೈಮ್ಸ್ ಆಫ್ ಪಬ್ಲಿಕ್ ಇಂದ. ಇಂದು ನಾವು ಗದಗ ಜಿಲ್ಲೆಯ ಮುಂಡ್ರಗಿಯಲ್ಲಿದ್ದೇವೆ. ರೈತರ ಪ್ರತಿಭಟನೆಯನ್ನು ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಮೆಕ್ಕೆಜೋಳ ಖರೀದಿ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಿದ್ದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ನೋಂದಣಿ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದರೂ ಕೂಡ ಅದು ತಾತ್ಕಾಲಿಕವಾಗಿರತಕ್ಕಂಥದ್ದು. ಇಲ್ಲಿಯವರೆಗೂ ಕೇವಲ 270 ಜನರ ನೋಂದಣಿ ಪ್ರಕ್ರಿಯೆ ಮಾತ್ರ ಪೂರ್ಣಗೊಂಡಿದ್ದು, ಇನ್ನುಳಿದಂತಹ ರೈತರ ನೋಂದಣಿ ಪ್ರಕ್ರಿಯೆ ಇನ್ನೂವರೆಗೂ ಪ್ರಾರಂಭವಾಗಿಲ್ಲ. ಇದಕ್ಕೆ ಕಾರಣವನ್ನು ಕೇಳ್ತಾ ಹೋದರೆ ಯಾವುದೇ ರೀತಿಯಾದಂತಹ ಒಂದು ಸರಿಯಾದ ಉತ್ತರವನ್ನು ಇಲ್ಲಿನ ಸಿಬ್ಬಂದಿಗಳು ನೀಡ್ತಾ ಇಲ್ಲ. ಇದರಿಂದ ರೈತರು ಬಹಳ ಆಕ್ರೋಶಿತರಾಗಿರ್ತಕ್ಕಂಥದ್ದು. ಕಾರಣ ಸರ್ಕಾರ ಆದೇಶ ಮಾಡಿದ್ದರೂ ಸಹ ಇಲ್ಲಿಯವರೆಗೆ ಕೇವಲ 5 ಕ್ವಿಂಟಲನ್ನು ಮಾತ್ರ ತಗೋಬೇಕಂತ ಹೇಳಿ ಆದೇಶ ಆಗಿತ್ತು. ಆದರೆ ಮೊನ್ನೆ 2 ಕ್ವಿಂಟಲ್ನಿಂದ ಕನಿಷ್ಠ 12 ಕ್ವಿಂಟಲ್, ಗರಿಷ್ಠ 20 ಕ್ವಿಂಟಲ್ ತನಕನೂ ಮೆಕ್ಕೆಜೋಳವನ್ನು ಖರೀದಿ ಮಾಡ್ಬೇಕಂತ ಹೇಳಿ ಹೊಸದಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೇ ಇರತಕ್ಕಂಥದ್ದು ರೈತರ ಆಕ್ರೋಶಕ್ಕೆ ಕಾರಣವಾದದ್ದು. ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿ ಇಲ್ಲಿನ ರೈತರು ಆಗ್ರಹಿಸ್ತಾ ಇದ್ದಾರೆ. ಇದರ ಕುರಿತು ಇಲ್ಲಿನ ರೈತರನ್ನೇ ಮಾತಾಡ್ಸೋಣ ಬನ್ನಿ. ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಕರೆಯಲೇಬೇಕು ಕೇಂದ್ರವನ್ನು ಕರೆಯಲೇಬೇಕು. ರೈತರ ನೋಂದಣಿ ಆಗಲೇಬೇಕು. ರೈತರ ನೋಂದಣಿ ಆಗಲೇಬೇಕು. ಧಿಕ್ಕಾರ 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 ಬೆಂಬಲ ಬೆಲೆ ಕೊಡದ ಸರ್ಕಾರಕ್ಕೆ ಬೆಂಬಲ ಬೆಲೆ ಕೊಡದ ಸರ್ಕಾರಕ್ಕೆ ಮೆಕ್ಕೆಜೋಳದ ಬೆಂಬಲ ಕೊಡದ ಸರ್ಕಾರಕ್ಕೆ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ. ಹೆಸರು ರಾಘವೇಂದ್ರ ಲಕ್ಷ್ಮಪ್ಪ ಡೊಳ್ಳಿನ. ನಾನು ಡೋಳಿ ರೈತ, ಮುಂಡ್ರಿಗಿ ತಾಲೂಕಿನ ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಿನ್ನೆ ದಿವಸ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ 270 ಜನರ ರೈತರ ಒಂದು ಅರ್ಜಿಯನ್ನು ನೋಂದಣಿ ಮಾಡಿಕೊಂಡು ಇನ್ನು ಉಳಿದ ರೈತರಿಗೆ ಬಂದಾಗಿದೆ ಅಂತ ಇವತ್ತು ಯಾವುದೇ ಥರದಿಂದ ಆನ್ಲೈನ್ ಚೆಲುವಿಲ್ಲ ಅಂತೇಳಿ ಸುಮಾರು ಸಾವಿರಾರು ರೈತರನ್ನ ಇಲ್ಲಿ ಕುಂದಿರಿಸ್ಕೊಂಡು ಕುಂತಿದ್ದಾರೆ. ಅವ್ರದ್ದು ಊಟ ವಸತಿ ವಿಚಾರ ಏನು ಅರಿವಿಲ್ಲದ ಅಧಿಕಾರಿಗಳು ಯಾರೂ ಇಲ್ಲಿ ರೈತರ ಸನಿಹ ಮುಂದೆ ಅವ್ರ ಕಷ್ಟವನ್ನು ಕೇಳಿಲ್ಲ. ಈ ಸಮಯವಾದರೂ ಇನ್ನೂ ರೈತರು ಹಾಗೆ ಕುಂತಿದ್ದಾರೆ. ಮತ್ತು ನಾಳೆ ದಿವಸ ಶುರು ಮಾಡ್ತೀವಿ ಅಂತ ಹೇಳ್ಯಾರ. ಅದು ಇನ್ನೂ ಗ್ಯಾರಂಟಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇನ್ನು ಮುಂಡ್ರಿಗಿ ತಾಲೂಕಿನೊಳಗೆ ಬರೀ 270 ರೈತರು ಅಷ್ಟೇ ಅದಾರೋ, ಏನು ಉಳ್ಕಿದ ರೈತರು ಅದಾರೋ ಇಲ್ಲ ಅಂತ ಸರ್ಕಾರಕ್ಕೆ ಗಮನದೊಳಗೆ ಬಂದೈತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಅಷ್ಟೇ ಜನ ರೈತರಿದ್ರೆ ಮತ್ತು ಉಳ್ಕಿದ ರೈತರು ಏನು ಮಾಡಬೇಕು ಅದನ್ನು ಸ್ವಲ್ಪ ವಿಚಾರ ಮಾಡಿ ಎಚ್ಚೆತ್ತುಕೊಂಡು ಎಲ್ಲ ಪ್ರತಿಯೊಂದು ರೈತರಿಗೂ ಸರಿ ಸಮಾನವಾಗಿ ಮುಟ್ಟಬೇಕಂತ ಅದನ್ನು ಸರಿಯಾದ ರೀತಿ ಒಳಗೆ ನಡೆಸ್ಕೊಂಡು ಹೋಗ್ಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಮತ್ತೇನಾದರೂ ಅವರು ಇದರಲ್ಲಿ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದೇ ಆಧಾರಿದೆ. ನಾವು ಎಲ್ಲ ರೈತರು ಬೇಕಾದ ಅಧಿಕಾರಿಗಳಿರಲಿ ಅವರಲ್ಲಿ ನಾವು ಹೋಗಿ ಧರಣಿ ಕುಂದ್ರಲು ಸಿದ್ಧರಾಗಿದ್ದೇವೆ. ಮತ್ತು ನಾಳೆ ದಿವಸ ಆದ್ರೂ ಇವರು ಅದನ್ನು ಸರಿಪಡಿಸಿ ಪ್ರತಿಯೊಬ್ಬ ರೈತನೂ 20 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಏನು ಆದೇಶ ಮಾಡಿದೆ ಅದೇ ರೀತಿಯಾಗಿ ಖರೀದಿ ಮಾಡಬೇಕು ಅಂತ ನಮ್ಮದು ಒತ್ತಾಯ ಐತಿ. ಇದು ಒಬ್ಬರಿಗೆ ಸುಣ್ಣ ಒಬ್ರಿಗೆ ಬೆಣ್ಣೆ ಮಾಡಿದಂಗೆ ಆಗಕತ್ತೈತಿ. ಇಲ್ಲಿ ಒಳಗೆ ಏನೇನು ನಡೀತೈತೋ ಗೊತ್ತಿಲ್ಲ ರೈತರಿಗೆ. ಮತ್ತು ಇಂಥವೆಲ್ಲ ಮಾಡೋದ್ರಿಂದ 270 ಅದು ತೊಗೊತೀವಿ ನಾವು ಖರೀದಿ ಅಂತೇಳಿ ಹೇಳಿದ್ದು ಲೇಟಿಲ್ಲ ಮತ್ತು ಆಗಿದ್ದು ಲೇಟಿಲ್ಲ ಮತ್ತು ಬಂದಾಗಿದ್ದು ಲೇಟಿಲ್ಲ. ತೊಗೊಳೋದು ಯಾವಾಗ, ಕೊಡೋದು ಯಾವಾಗ, ಮತ್ತು ಬಂದು ಮಾಡೋದು ಯಾವಾಗ ಏನೂ ರೈತರಿಗೆ ತಿಳಿಲಾರ್ದಂಗೆ ಆಗೈತಿ. ಪ್ರತಿಯೊಬ್ಬ ರೈತನೂ ಈಗ ತನ್ನದಾದಂಥ ಜಮೀನೊಳಗೆ ಬಾಳೆ ಮಾಡ್ತಿರ್ತಾನೆ, ಇಲ್ಲಿ ಏನು ನಡೀತೈತಿ ಅಂತ ಅವ್ನು ಗೊತ್ತಿರೋದಿಲ್ಲ. ಹಾಗಾಗಿ ಅದಕ್ಕೊಂದು ಸುಮಾರು ಒಂದು ವಾರ 15 ದಿನ ಟೈಮ್ ಕೊಟ್ಟು ಕಾಲಾವಕಾಶದೊಳಗೆ ಎಲ್ಲರನ್ನು ಸರಿಯಾಗಿ ಅರ್ಜಿಯನ್ನು ತೆಗೆದುಕೊಂಡು ಅವ್ರದ್ದು ಬೆಳೆಯನ್ನು ಖರೀದಿ ಮಾಡ್ಬೇಕಂತ ನಮ್ಮದು ಒತ್ತಾಯ ಐತಿ. ಇದ್ರಾಗ ನೀವೇನಾದರೂ ತಪ್ಪು ಹೆಜ್ಜೆ ಇಟ್ಟರೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತಂತ ನಾನು 2 ಮಾತನ್ನು ಮುಗಿಸ್ತೀನಿ. ಅಂದಪ್ಪ ಭೀಮಪ್ಪ ವಾಲಿಕಾರ ಅಂತ ಹೇಳಿ
ಮುಂಡ್ರಿಗಿ ತಾಲೂಕಿನಲ್ಲಿ ಈ ಹಿಂದೆ ರೈತ ಸಂಘಟನೆ ಸಮಾವೇಶದಲ್ಲಿ ಆಮೇಲೆ ಈ ಮೆಕ್ಕೆಜೋಳದ ಖರೀದಿ ಕೇಂದ್ರ ಪ್ರಾರಂಭ ಆಗೋಕ್ಕೆ ರೈತರ ಜೊತೆಗೂಡಿ ನಾವು ಹೋರಾಟ ಮಾಡ್ಕೊತಾ ಬಂದ್ವಿ. ನಿನ್ನೆ ರೈತರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿದ್ದಾರೆ. ಆದರೆ ಸಂಜೆ ಮುಂದೆ 5 ಬಂದ್ ಆಗಿಬಿಡುತ್ತದೆ. ಯಾಕಂತಂದ್ರೆ ಇಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಏನಾಗಬೇಕಾಗೈತೆ ಅಂತಂದ್ರೆ, ಈಗ ನೋಡ್ರಿ ಮಳೆ ಬರಕತ್ತೈತಿ, ಅವ್ನು ಎಲ್ಲಿ ಇಟ್ಕೋಬೇಕು ನಾವು ಬೆಳೆನ? ಅವ್ನು ಹೊಚ್ಚಕ್ಕೆ ದಾರಿಲ್ಲ, ಬಿಡಕ್ಕೆ ದಾರಿಲ್ಲ. ಈಗ ಇಲ್ಲಿ ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ನಾಗ ರೇಟ್ ಇಲ್ಲ. ಸರ್ಕಾರ ಇಲ್ಲಿ 2400 ತೊಗೊತೀವಿ ಅಂತ ಹೇಳ್ತೈತಿ. ಮೊದ್ಲಾಗ 5 ಕ್ವಿಂಟಲ್ ಅಂತ ಹೇಳ್ತೈತಿ, ಈಗ 20 ಕ್ವಿಂಟಲ್ ಅಂತ ಹೇಳ್ತೈತಿ. ಅದಕ್ಕೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ಒಬ್ಬ ರೈತರಿಂದ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಹಾಗೂ ಎಲ್ಲ ರೈತರಿಗೂ ಇವತ್ತು ನೋಡ್ರಿ, ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿಗೆ ಎಲ್ಲ ತಾಲೂಕಿನಾಗ ನೋಂದಣಿ ಚಲೋ ಐತಿ. ನಮ್ಮ ಮುಂಡ್ರಿಗಿ ತಾಲೂಕಿಂದ ಇವತ್ತು ಹಾಳಾಗಿ ಹೋಗ್ಬಿಡ್ತಿ. ಅದಕ್ಕೆ ತಾವು ಸರ್ಕಾರದವರು ಹಾಗೂ ಅಧಿಕಾರಿಗಳ ಮಟ್ಟದಲ್ಲಿ ನಾಳೆ ಆದ್ರೂ ಈ ಖರೀದಿ ಕೇಂದ್ರದಲ್ಲಿ ರೈತರ ನೋಂದಣಿ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೈತಿ. ನಾವು ಮೆಕ್ಕೆಜೋಳ ಹಾಕಿದ್ದೀವಿ. ನಾವು ಈಗ ಈ ಬಡ ಮುಂದೆ ಬಂದು ಎಲ್ಲರೂ ಅರ್ಜಿ ಕೊಟ್ಬಿಟ್ರು. ನಮಗೇನು ವಿಷಯನೇ ಗೊತ್ತಿಲ್ಲ. ಈಗ ಅದಕ್ಕೆ ನಾವು ಈಗ ಬಂದೀವಿ. ಈಗ ಅಲ್ಲಿ ನೋಡಿದ್ರಲ್ಲ, ಇವತ್ತು ಮುಂಜಾನೆ ಬಂದಾಗೈತಂತ ಎಲ್ಲ ತಹಸೀಲ್ದಾರರು ಬಂದಿಲ್ಲ, ಯಾರು ಬಂದಿಲ್ಲ, ಹೋಗಿ ಬಂದಿರ್ತಲ್ಲ. ಅದಕ್ಕೆ ಈಗ ನಾವು ಎಲ್ಲ ಮಳೆ ಸಂಕಟ ನೋಡಿ ಏನು ಅದನ್ನ ಹೊಚ್ಬೇಕೋ ಏನು ಮಿಷನ್ ಹಾಕ್ಬೇಕೋ ಏನು ಗೊತ್ತಾಗಬಂದು. ಅದಕ್ಕೆ ನಾವು ಈಗ ನೋಡ್ಕೊಂಡು ಯಾವ ಮೂಮೆಂಟ್ನಾಗ ತಿರುಗುತ್ತಂಗೆ ಆಗ್ಬಿಡುತ್ತೆ. ನಮ್ಗೆ 20 ಕ್ವಿಂಟಲ್ ಅನ್ನೋದು ಗೊತ್ತಾಗೋದು, ಏನು ನಮ್ಗೆ ಎಷ್ಟು ತಗೊಂತಾರೋ, ಎಷ್ಟು ರೈತರು ತಗೊಂತಾರೋ, ಏನು ಮಾಡಿ ರೈತರು ಗೊತ್ತಾಗುತ್ತೆ. ಇದು ಒಟ್ಟಿದು ಏನಿದೆ ಹಿಡಿದಂಗೆ ಆಗ್ಬಿಡುತ್ತೆ ನಮ್ಗೆ. ಅದ್ರ ಬಗ್ಗೆ ನೀವು ಎಲ್ಲ ರೈತರಿಗೆ ಒಟ್ಟು ಅನುಕೂಲ ಆಗಿಬಿಟ್ಟಿದ್ದು. ದಾಂಧಲೆ ಆಗಲ್ದಂಗೆ ತಗೋಬೇಕು. ಒಟ್ಟು ಏನಾಗಿಬಿಡ್ತಪ್ಪ ಅಂತಂದ್ರೆ ಒಬ್ರು ತಗೊಳ್ಳೋದು, ಒಬ್ರು ಮತ್ತು ದಾಂಧಲೆ ಶುರುವಾಗೇ ಬಿಡ್ತೀರಿ. ಅಂದರೆ ಏಟ ತಗರಿ ಎಲ್ಲ ರೈತರಿಗೆ ಮುಟ್ಟಂಗೆ ಅನುಕೂಲ ಆಗಂಗೆ ಮಾಡಿರಿ. ಇದು ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ತೀವಿ. ಎಲ್ಲರಿಗೆ ಅನುಕೂಲ ಆಗಂಗೆ ದಾರಿ ಹುಡುಕ್ತೀವಿ ಅಂತ ನಾವು. ನಿನ್ನೆ ಗೌರ್ಮೆಂಟ್ನವರು ಗೋವಿನ ಜೋಳ ಬೆಂಬಲ ಬೆಲೆಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ, ರೈತರು ಎಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ ಅಂತಂದು ಹೇಳಿದ್ರಿ. ನಾವು ನಿನ್ನೆ ಬಂದು ಅಪ್ಲಿಕೇಶನ್ ಕೊಟ್ಟಿವಿ ರಿಜಿಸ್ಟ್ರೇಷನ್ ಮಾಡೋಕೆ. ಆದ್ರೆ ಇನ್ನೂವರೆಗೆ ನಮ್ಮ ಆಗಿಲ್ಲ. ಇವತ್ತು ಯಾರೂ ಬಂದೇ ಇಲ್ಲ. ಇವತ್ತು ಆಫೀಸರ್ ಯಾರೂ ಬಂದಿಲ್ಲ. ಮುಂಜಾನೆ ಎದ್ದ ಕಾದು ಈಗ 5 ಗಂಟೆ ಆಗಕ್ಕೆ ಬಂತೀವಿ, ಮನೆಗೆ ಹೊಂಟಿವಿ. ಮತ್ತೆ ನಾಳೆ ಬರ್ರಿ ಅಂದ್ರೆ ಏನು ನಾಳೆ ಮಾಡ್ತಾರೋ ಏನೋ ಗೊತ್ತಿಲ್ಲ ರೀ. ಒಮ್ಮೆ ನಿನ್ನೆ ಶುಗರ್ ಫ್ಯಾಕ್ಟ್ರಿ ತೊಗೊಂಬರ್ರಿ ಅಂತಂದ್ರೆ ಈಗ ಶುಗರ್ ಫ್ಯಾಕ್ಟ್ರಿ ಬಂದಾಗೈತಿ. KMF ಜೊತೆಯಿಂದ ತೊಗೊಂತೀನಿ ಅಂದಾರ. ಏನು ನಾಳೆ ಅದೇ ತೊಗೊಂತಾರೋ ಎಲ್ಲ ಗೊತ್ತಿಲ್ಲ ರೀ. ನಾಳೆ ಬಾ ಅಂತ ಹೇಳ್ಯಾರ. ಅಷ್ಟ ಈಗ ಅವ್ರ ಮಾತು ಕೇಳ್ಕೊಂಡು ಹೊಂಟಿವಿ ನಾವು. ಈಗ ಗೋವಿನ ಜೋಳ ಕಟಾವು ಮಾಡಿ ನಾವೆಲ್ಲ ದುಂಡ್ಗೆ ಹಾಕಿವಿ. ಮಳೆ ಒಂದು ಓಡಾಡಕತ್ತೈತಿ. ಅವಕ್ಕೆಲ್ಲ ಹೊತ್ತಕ್ಕೆ ಅದಕ್ಕೆಲ್ಲ ನಮ್ಗೆ ರೈತರಿಗೆ ತೊಂದರೆ ಆಗತೈತಿ. ಆದ್ದರಿಂದ ಸರ್ಕಾರದವರು ಮಧ್ಯ ಪ್ರವೇಶಿಸಿ ಇವನ್ನ ಆದಷ್ಟು ಬೇಗನ ಎಲ್ಲ ರೈತರಿಗೂ ಪರಿಹಾರ ನೀಡಲಿ ಅಂತಂದು ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಭೀಮಪ್ಪ ಡೋಣಿ ಸಾಕಿನ ತಾಮರ್ ನೋಡ್ರಿ. ದಯವಿಟ್ಟು ಈಗ ಕೇಂದ್ರ ಏನರ ಚಲೋ ಮಾಡಿರಲ್ರಿ. ಎಲ್ಲ ರೈತರಿಗೆ ಪ್ರತಿಯೊಂದು ರೈತರಿಗೆ 20 ಕ್ವಿಂಟಲ್ ಬರಲಿ, 15 ಕ್ವಿಂಟಲ್ ಬರಲಿ, 25 ಕ್ವಿಂಟಲ್ ಕೊಡ್ತೀನಿ ಅಂತ ಹೇಳಿದ್ರಿ ಅವರು. ಆದ್ರೆ ಅಷ್ಟಾಗಿಲ್ಲ. ಈಗ 20 ಅನ್ನಕತ್ತಾರೆ. ದಯವಿಟ್ಟು ಎಲ್ಲರಿಗೆ ಮುಟ್ಟಬೇಕು. ನಿನ್ನೆ 270 ಇದು ರಿಜಿಸ್ಟರ್ ಮಾಡ್ಕಿದ್ರು ಖಾತೆನ. ಅದ್ರಾಗ ಇನ್ನು ಉಳಿದ ರೈತರ ಪರಿಸ್ಥಿತಿ 270 ಮಾಡ್ಕೋಬೇಕಾದ್ರೆ ಲೋಕಲ್ ಇಲ್ಲಿ ಇದ್ದ ಮಂದಿಗೆ ಅಷ್ಟೇ ಗೊತ್ತೈತಿ. ಅದ ಪ್ರತಿಯೊಂದು ಹಳ್ಳಿಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಗೊತ್ತಿದ್ದಾರಷ್ಟೇ ನಿನ್ನ ಬಂದು ಕೊಟ್ಟಾರ ಅವನ್ನ. ಆದ್ರೆ ಇವತ್ತಿನ ಜನ ಕಡಿಮೆ ಏನಿಲ್ಲ ಅಂದ್ರೆ ಒಂದು 500 ಮಂದಿ ಐತಿ. 500 ಮಂದಿ ಒಳಗೆ ನಮ್ಮ ತಾಲೂಕಿನಾಗ ಪ್ರತಿಯೊಂದು 2 ಊರು ನಡುವೆ ಒಂದೊಂದು ಇದಕ್ಕೆ ಕೊಡ್ಬೇಕಾಯ್ತು ರೀ ಅವ್ರು. ಕೇಂದ್ರನ ಬರ್ದೂರು, ಪೇಟಾಲೂರು, ಹಿಂಗೆ ಪಂಚಾಯತಿ ಸೊಸೈಟಿಗೆ ಹಿಂಗೆ ಸೊಸೈಟಿ ಕೊಡ್ಬೇಕಾಯ್ತು. ಈಗ ಒಂದೇ ಸೊಸೈಟಿ ಕೊಟ್ಟು 270ಕ್ಕೆ ಬಂದ್ ಮಾಡಿದ್ರಂದ್ರೆ ಉಳಿದ ರೈತರ ಪರಿಸ್ಥಿತಿ ಏನ್ರಿ? ಇದನ್ನ ಏನು ಕೊಟ್ಟಂಗೆ ಆತ ರೈತರಿಗೆ? ಮತ್ತು ಈಗೇನಾಗತ್ತೆ, ನಾವು ಬಡ್ದಾಡ್ಬೇಕಾಗತ್ತೆ. ಈಗ ನಾಳೆ ನಾವು ಏನಂತೀವಿ, ಈಗ 270 ಮಂದಿ ಕೊಟ್ಟಿದ್ದು ನೀವು ಕೊಡ್ಬೇಡ್ರಿ, ಎಲ್ಲರಿಗೆ ಕೊಡ್ರಿ, ಎಲ್ಲರಿಗೆ ಕೊಡ್ರಿ. ಇಲ್ಲಾಂದ್ರೆ ನೀವು ಯಾರಿಗೂ ಕೊಡಬೇಡ್ರಿ, ಅದನ್ನು ಕ್ಯಾನ್ಸಲ್ ಮಾಡಿರಿ. ರೈತರು ಇಲ್ಲ ಅಂದ್ರೆ ಉಗ್ರ ಹೋರಾಟ ಆಗತ್ತೆ ರೀ. ಮತ್ತು ಅಲ್ಲಿಂದ ಎಲ್ಲ ಆಫೀಸ್ ಕದ ಹಾಕ್ತೀವಿ ನಾವು. ಕೊಡಂಗಿದ್ರೆ ಇಷ್ಟು ಕೊಡ್ರಿ. ದಯವಿಟ್ಟು ಎಲ್ಲರಿಗೆ 20 ಕ್ವಿಂಟಲ್ ಬರಲಿ, 15 ಕ್ವಿಂಟಲ್ ಬರಲಿ, ದಯವಿಟ್ಟು ಎಲ್ಲರಿಗೆ ಮುಟ್ಟಬೇಕದ. ಮತ್ತೆ ನಮ್ಮ ಅಕ್ಕಣ್ಣ ನಮ್ದೇನು ಮುಂಡ್ರಿಗಿ ತಾಲೂಕಿನಾಗ ಇಷ್ಟು ಬೇಡಿಕೆ ಮಾಡಿದ್ವಿ, ಹಿಂದೆ ಹೋರಾಟ ಮಾಡಿವಿ, ತಹಸೀಲ್ದಾರಿಗೆ ಮನವಿ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿವಿ. DC ಅವರು ಪ್ರತಿಯೊಬ್ಬರಿಗೆ ತೊಗೊಂತೀವಪ್ಪ ಅಂತಂದು ಮಾತು ಕೊಟ್ಟಾರ.
ಮತ್ತು ಅದ್ರ ಮಿಕ್ಕಿನ ಇದನ್ನ ಏನಾರ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ದು ಉಗ್ರ ಹೋರಾಟ ಮಾಡ್ತೀವಿ. ನಮ್ದು ಇದನ್ನ ಏನಾರ ನಮ್ದು ಜಾರಿ ಮಾಡಲಿಲ್ಲ ಅಂದ್ರೆ ಅವರು ಹಾಂ. ಮತ್ತು ಇದನ್ನು ಮಾತ್ರ ದಯವಿಟ್ಟು ಅವ್ರ ಡಿ ಸಿ ಅವ್ರಿಗೆ ಮುಟ್ಟಿಸ್ಬೇಕು. ಇದನ್ನು ಅಲ್ಲಿಂದ ಡಿ ಸಿ ಅವ್ರು ಮಾತು ಕೊಟ್ಟಾರೆ ನಮ್ಗೆ ಮುಂದಕ್ಕೆ ಬಂದು ಇದ್ರ ಸಂಬಂಧ. ತಹಸೀಲ್ದಾರ್ಗೆ ಹೋಗಿದ್ವಿ ನಾವು, ತಹಸೀಲ್ದಾರ್ ಇದ್ದಿದ್ದಿಲ್ಲ ಇವತ್ತು. ನಾವು ತಹಸೀಲ್ದಾರಿಗೆ ಭೇಟಿ ಆಗ್ಬೇಕಂತ ಹೋಗಿದ್ವಿ ಸರ, ಇದ್ದಿದ್ದಿಲ್ಲ ಇವ್ರು ಮುಂಜಾನೆ ಇವ್ರು ಏನಂದ್ರೆ ಯಾವುದೋ ಒಂದು ಕೇಮಪ್ಪನ ಯಾಯಪ್ಪ ಅಂತಾರೆ ಅವರು ಬರಲಿಲ್ಲ. ಅಲ್ಲಿಂತ್ರ ನಿನ್ನೆ ಹೊಸ ಮಂದಿ ತೊಗೊಂಡಿದ್ದು ಇವತ್ತಿನ ಮಟ್ಟ ಆದ್ರೆ ನಿಂತ್ರ ನಾವು ಮುಂಜಾನೆ ಬಂದು ಕೂಳಿಲ್ದ ನೀರಿಲ್ದನ ಇಲ್ಲಿ ಬಂದು ಹಂಗ ನಿಂತ್ಕೊಂಡ್ವಿ. ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು. ಅಲ್ಲಿ ನಾವು ಅವ್ರ ಕಾಲು ಮುಗಿಬೇಕಾಯ್ತು ಪರಿಸ್ಥಿತಿ. ಅಲ್ಲಿ ತಂದಿಟ್ರ ಕಣ್ಣೀರು ಕೂಳಿ ಏಕೆ ಮಾಡಿ ತಿನ್ನಕತ್ತೀವಿ ನಾವು. ದಯವಿಟ್ಟು ನಮ್ದು ಹೇಳಿದ ವಿಷಯನ ಗಮನ ತಗೊಳ್ಳಿ ಅಂತಂದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.